निशंक हो निर्भय हो मना रे प्रचंड स्वामी वळपाटी शिरे नित्या हे रे मना तर्क्य अवधूत हे स्मरण ग्रामी अशक्य ही शक्य करतील स्वामी जिते स्वामी चरण तिथे न्यून पाये स्वये भक्त प्रारब्ध गडवीय माये आज्ञे विना काळ नाने ताळ परलोकिना भीती त्याला अशक्य ही शक्य करतील स्वामी उगाचे भी तुसे भये पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य ही शक्य करतील स्वामी उगाचे भी तुसे भये पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य ही शक्य करतील स्वामी खरा होई जागा श्रद्धा सहित कसा होशितो त्या विण तू स्वामी भक्त आठवती की दिला बोल त्यानेची हात नको डगमगाव स्वामी देतील साथ अशक्य ही शक्य करतील स्वामी विभूती नमन नाम ध्यानादि तीर्थ स्वामीची या पंच प्राणामृतात हे तीर्थ गेही आठ वीरे प्रसिद्धी न सोडी कदा स्वामी जी की देही हाती अशक्य ही शक्य करतील स्वामी अवधूत चिंतन श्री ಗುರುದೇವ ದತ್ತ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಸ್ವಾಮಿ ಸಮರ್ಥ ಮಹಾರಾಜರು ದತ್ತ ಮಹಾರಾಜರು ನಿಮ್ಮ ಸರ್ವ ಮನೋ ಇಚ್ಛಿತ ಕಾಮನೆಗಳೆಲ್ಲವೂ ಈಡೇರಿಸಲಿ, ನಿಮಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅದ್ಭುತ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋಗಳು ಪ್ರತಿ ದಿವಸ ಒಂದೊಂದು ತರಹದ ಒಂದೊಂದು ಕಥೆಗಳು ಪ್ರಸಾರ ಆಗ್ತಾ ಇವೆ. ಅವುಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಆ ಸ್ವಾಮಿ ಸಮರ್ಥರಿಗೆ ದತ್ತ ಮಹಾರಾಜರಿಗೆ ಒಂದು ಅಖಂಡವಾಗಿರ್ತಕ್ಕಂಥ ಒಂದು ಜಾಗವನ್ನು ಕೊಟ್ಟು ನಿಮ್ಮ ಹೃದಯದಲ್ಲಿ ಅವರಿಗೆ ಒಂದು ಸಿಂಹಾಸನವನ್ನು ತಯಾರಿಸಿ ಆ ಸಿಂಹಾಸನದ ಮೇಲೆ ದತ್ತ ಮಹಾರಾಜರನ್ನ ಸ್ವಾಮಿ ಸಮರ್ಥರನ್ನ ಇಬ್ಬರು ಕೂಡ ಒಂದೇ ಅವರನ್ನು ಆಸೀನರನ್ನಾಗಿ ನಿಮ್ಮ ಹೃದಯದ ಕಮಲಗಳನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡಿ ನಿಮ್ಮ ಹೃದಯದಲ್ಲಿ ಅವ್ರನ್ನ ಪೂಜೆ ಮಾಡ್ತಾ ಇದ್ದೀರಾ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಾನು ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋ ಯಾರೇ ನೋಡಲಿ ಸ್ವಾಮಿ ಮಹಾರಾಜರ ಕೃಪಾಶೀರ್ವಾದ ಇಲ್ಲದೆ ಈ ಒಂದು ವಿಡಿಯೋ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕಷ್ಟ ನಷ್ಟಗಳನ್ನು ಸ್ವಾಮಿ ಮಹಾರಾಜರು ಹೇಳೋದೊಂದೇ, 24 ಗಂಟೆ ಸುಖವಾಗಿರೋದಕ್ಕೆ 24 ನಿಮಿಷವನ್ನು ನೀನು ನನಗೆ ಕೊಡು, 24 ಗಂಟೆ ನೀನು ಸುಖವಾಗಿರೋ ಥರ ನಾನು ಮಾಡ್ತೀನಿ ಅಂಥೇಳಿ ಸ್ವಾಮಿ ಸಮರ್ಥರು ಹೇಳ್ತಾರೆ. ಅಶಕ್ಯ ಹಿ ಶಕ್ಯ ಕರ್ತಿಲ್ಲ ಸ್ವಾಮಿ ಅನ್ನೋ ಒಂದು ಬೀಜ ಮಂತ್ರದ ಒಂದು ಅದ್ಭುತ ಶಕ್ತಿ ಏನಿದೆಯಲ್ಲ, ಆ ಇಡೀ ಮಂತ್ರದಲ್ಲಿ ಅಡಕವಾಗಿದೆ. ಆ ಮಂತ್ರವನ್ನು ಪ್ರತಿ ದಿವಸ ನೀವು 11 ಸಾರಿ ಪಠಣ ಮಾಡಿ 11 ಮಾಲೆ ಜಪ ಮತ್ತು 3 ಅಧ್ಯಾಯ ಮತ್ತು ನಿಮಗೆ ಎಂತಹದೇ ಕಷ್ಟ ಕಾರ್ಪಣ್ಯ ದುಃಖ ನೋವು ಸಂಕಟ ಅದು ಎಂಥದೇ ಇರಲಿ, ಬೆಳಿಗ್ಗೆ ಎದ್ದು ತಾರಕ ತೀರ್ಥವನ್ನು ತಯಾರಿಸಿ ಆ ತಾರಕ ತೀರ್ಥವನ್ನು ನೀವು ಕುಡಿದು ನಿಮ್ಮ ಕೆಲಸಕ್ಕೆ ಹೋಗಿ. ಮತ್ತು ಪ್ರತಿ ದಿವಸ ಇವಾಗ ನಾವು ಅನ್ನದಾನದ ಕಾರ್ಯಕ್ರಮ ಇಟ್ಕೊಂಡಿರ್ತೀವೋ, ಅಂದರೆ ಪ್ರತಿ ಗುರು ಪೂರ್ಣಿಮೆಗೆ ಅನ್ನದಾನದ ಕಾರ್ಯಕ್ರಮ ಇಟ್ಕೊಂಡಿರ್ತೀವೋ, ಆ ಒಂದು ಅನ್ನದಾನದ ಕಾರ್ಯಕ್ರಮದಗೋಸ್ಕರ ₹1 ಎತ್ತಿಡಿ ಸ್ವಾಮಿ ಹೆಸರಲ್ಲಿ. ನಾನು ನಿಮಗೆ 1000 2000 ಅಂತ ಹೇಳ್ತಾ ಇಲ್ಲ. ಒಂದು ದಿವಸ ಪ್ರತಿ ದಿವಸ ಸ್ವಾಮಿ ಸಮರ್ಥರಿಗೆ ₹1 ಅಂತ ಎತ್ತಿಡಿ. ಖಂಡಿತವಾಗಿ ಸ್ವಾಮಿ ಸಮರ್ಥರು ಹೇಳ್ತಾರೆ, ನನ್ನ ಪ್ರಚಾರ ಯಾರು ಮಾಡ್ತಿರೋ ಅವ್ರ ಹಿಂದೆ ನಾನಿದ್ದೀನಿ, ಅವರ ಕಷ್ಟ ನಷ್ಟ ನೋವುಗಳನ್ನು ನಾನು ಎದುರಿಸ್ತೀನಿ. ನೀವು ಬರುವಂಥ ಕಷ್ಟಕ್ಕೆ ಹೇಳಿ ನನ್ನ ಹಿಂದೆ ಸ್ವಾಮಿ ಮಹಾರಾಜರಿದ್ದಾರೆ ಅಂತ. ಸ್ವಾಮಿ ಮಹಾರಾಜರಿಗೆ ಹೇಳ್ಬೇಡಿ ಇಂಥ ಕಷ್ಟ ನಿಮ್ಮ ಮುಂದೆ ಬಂದಿದೆ ಅಂತ. ಕಾರಣ ಏನು ಅಂತಂದರೆ, ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಮಹಾರಾಜರೇ ಆಸೀನರಾಗಿದ್ದಾರೆ. ನಿಮಗೆ ಬರುವಂಥ ಕಷ್ಟಗಳು, ನಿಮಗೆ ಬರುವಂಥ ನೋವುಗಳು, ನಿಮ್ಮಲ್ಲಿರ್ತಕ್ಕಂಥ ಕಣ್ಣೀರನ್ನು ಒರೆಸುವಂಥ ಅದ್ಭುತ ಶಕ್ತಿ ಸ್ವಾಮಿ ಮಹಾರಾಜರಿಗಿದೆ. ನಾನು ಎಷ್ಟೋ ನೋವು ತಿಂದಿದ್ದೀನಿ, ಎಷ್ಟೋ ಬಡತನದಲ್ಲಿ ಬೆಂದು ಎದ್ದಿದ್ದೀನಿ. ನಾನೇನು ಸ್ವಾಮಿ ಸಮರ್ಥರ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಕೂಡ ಸುಖವಾಗಿರಲ್ಲ. ಎಲ್ರಿಗೂ ಕೂಡ ಅವರವರು ಮಾಡಿರ್ತಕ್ಕಂಥ ಪೂರ್ವ ಪುಣ್ಯದ ಕರ್ಮದ ಫಲ ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಅದು ಎಂಥದೇ ಇರಲಿ ಅವರು ಅನುಭವಿಸಲೇಬೇಕು. ಇವತ್ತು ನಾನು ಎಷ್ಟೋ ಉದಾಹರಣೆಗಳನ್ನು ನಿಮಗೆ ಕೊಟ್ಬಿಟ್ಟು ಹೇಳ್ತೀನಿ. ಅದರಲ್ಲಿ ಒಂದು ಕಥೆನೂ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ಅದು ಏನಪ್ಪ ಕಥೆ ಅಂತಂದರೆ, ಈ ಸೇವೆ ಮಾಡ್ತಾ 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 ಆ ನೋವಿರುತ್ತಲ್ಲ, ಏನು ಮಾಡಿದ್ರೂ ಆಗ್ತಾ ಇಲ್ವಲ್ಲಪ್ಪ. ಹೀಗೆ ಒಬ್ಬರು ಸಂಗೀತ ನಾಂದೇಡ್ಕರಿಂದ ಕೊಲ್ಲಾಪುರ ಅಂತ, ಕೊಲ್ಲಾಪುರಿಂದ ಒಂದು ಹಳ್ಳಿ. ಸೊ ಇವರು ಸಂಗೀತ ಅವರು ಏನು ಮಾಡ್ತಾರೆ, ಸ್ವಾಮಿಯ ಸೇವೆ ಮಾಡ್ತಾ ಇರ್ತಾರೆ. 1 ದಿವಸ 2 ದಿವಸ 3 ದಿವಸ 4 ದಿವಸ ಹೀಗೆ ಪ್ರತಿ ದಿವಸ ಸೇವೆ ಮಾಡ್ತಾನೆ ಇರ್ತಾರೆ. ಆ ಸೇವೆ ಇವ್ರು ಹೇಳ್ಕೊಟ್ಟಿರೋರು ಯಾರು, ಇವರ ನಾದ್ನಿ ಅಂದರೆ ಇವರ ಗಂಡನ
ತಂಗಿ ಸ್ವಾಮಿ ಸಮರ್ಥರ ಸೇವೆನ ಸಂಗೀತ ಅವರಿಗೆ ಹೇಳಿಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾರಣಾಂತರಗಳಿಂದ ಆ ಸೇವೆ ನಡೀತಾನೆ ಹೋಗುತ್ತೆ. 3 ವರ್ಷ ಆದರೂ ಕೂಡ ಇವರಿಗೆ ಯಾವುದೇ ತರಹದ ಪ್ರತಿಫಲ ಸಿಗೋದೇ ಇಲ್ಲ. ಅಲ್ಲಿ ಏನಾಗೋಗ್ಬಿಡುತ್ತೆ, ಸಂಗೀತ ಅವ್ರಿಗೆ ಬೇಸತ್ತು ಹೋಗ್ಬಿಡ್ತಾರೆ. ಅಯ್ಯೋ ಇಷ್ಟೇ ಅಪ್ಪ ನನ್ನ ಹಣೆ ಬರ, ನನ್ನ ಹಿಂದೆ ಯಾವ ಸ್ವಾಮಿ ಸಮರ್ಥರು ಇಲ್ಲ, ಎಲ್ಲ ಸುಳ್ಳು, ಅದೆಲ್ಲ ಜನ ಹುಚ್ಚರ ಥರ ಮಾತಾಡ್ತಾರೆ, ಅದು ಯಾವುದು ಎಲ್ಲ ವೀಡಿಯೋಗಳು ಸುಮ್ಮನೆ ಫೇಕ್ ವೀಡಿಯೋಗಳು ಅಂಥೇಳಿ ಒಂದು ಸ್ವಾಮಿ ಸಮರ್ಥರ ಸೇವೆನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ನಾನು ಅದಕ್ಕೆ ಹೇಳೋದು ನಿಮಗೆ, ಏನು ಕಾರಣಪ್ಪ ಅಂತಂದರೆ, ನಿಮ್ಮ ಪೂರ್ವಾಪರಗಳ ಕರ್ಮಗಳನ್ನು ತೊಳೆಯೋರು ಯಾರು? ಅದಕ್ಕೆ ಸಮಯ ಬೇಕಲ್ವಾ? ಒಂದು ಮಗು ಹುಟ್ಟಿದ ತಕ್ಷಣ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮಗು ಪ್ರೆಗ್ನೆಂಟ್ ಆದ ತಕ್ಷಣ ಕೈಗೆ ಬರಲ್ಲ. 9 ತಿಂಗಳು ಕಾಯಬೇಕು. ಮಾತು ಬರೋಕ್ಕೂ ಇನ್ನೂ ಎಷ್ಟೋ ಕಾಯಬೇಕು. ಬುದ್ಧಿ ಬರೋದಕ್ಕೆ ಇನ್ನೂ ಎಷ್ಟೋ ಕಾಯಬೇಕು. ತನ್ನ ಹೆಸರು ತಾನು ಹೇಳೋದಕ್ಕೂ ಕೂಡ ಸಮಯ ಇರುತ್ತೆ. ಈಗಿನ ಜನಕ್ಕೆ ಹಂಗಿರಲ್ಲ. ಇವಾಗಲೇ ಪ್ರೆಗ್ನೆಂಟ್ ಆಗಬೇಕು, ನಾಳೆ ಮಗು ಬಂದುಬಿಡಬೇಕು. ಆ ಪರಿಸ್ಥಿತಿಗೆ ಇವಾಗ ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕಾಯುವಂಥ ಪೇಷನ್ಸ್ ಯಾರಿಲ್ಲ. ಬಟ್ ನಾನೇನಂತ ಇದ್ದೀನಿ, ನೀವು ಪೂರ್ತಿ ಕರ್ಮಾದಿಗಳನ್ನು ಮಾಡಿ ನಾನು ಕರ್ಮ ಬೇಡವೇ ಬೇಡಪ್ಪ, ನನಗೆ ಸ್ವಾಮಿ ಸಮರ್ಥರ ಆಶೀರ್ವಾದ ಸಿಕ್ಬಿಡ್ಲಿ, ನಾಳೆನೇ ನಾನು ದಿಢೀರ್ ಲಕ್ಷಾಧೀಶ ಆಗಿಬಿಡ್ಲಿ, ಸಾಧ್ಯನೇ ಇಲ್ಲ. ಹಾಗಿದ್ರೆ ನೀವು ಸೇವೆ ಮಾಡುವಂಥ ಜರುರತ್ತೇ ಇರಲ್ಲ. ನೋಡಿ, ನೀವು ಮಾಡಿರೋ ಪುಣ್ಯನೋ, ನಿಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ, ಆ ಸ್ವಾಮಿ ಸಮರ್ಥರ ಒಂದು ಆಶೀರ್ವಾದ ನಿಮಗೆ ಸಿಕ್ಕಿದೆ. ಅವರ ವಿಡಿಯೋ ಮತ್ತು ಅವರ ಆಡಿಯೋ ಮತ್ತು ಅವ್ರ ಬಗ್ಗೆ ಮಾತನಾಡಿ ಕೇಳುವಂಥ, ಅವ್ರ ಬಗ್ಗೆ ಪ್ರಚಾರ ಮಾಡುವಂಥ ಒಂದು ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಈ ಕರ್ಮ ಅಂತೂ ನೀವು ಅನುಭವಿಸಲೇಬೇಕು. ನೀವು ಸ್ವಾಮಿ ಸಮರ್ಥರ ಸೇವೆ ಮಾಡಿದ್ರೂ ಕೂಡ ಅನುಭವಿಸ್ಬೇಕು, ಮಾಡದೇ ಇದ್ರೂ ಕೂಡ ಅನುಭವಿಸ್ಬೇಕು. ಆದರೆ ಸ್ವಾಮಿ ಸಮರ್ಥರ ಸೇವೆ, ದತ್ತ ಮಹಾರಾಜರ ಒಂದು ಅಖಂಡ ಆಶೀರ್ವಾದ ನಿಮಗಾಗಬೇಕು ಅಂದರೆ ಆ ಮಹಾನುಭಾವನ, ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಆಶೀರ್ವಾದ ನಿಮ್ಮ ಜೊತೆಗಿದ್ದರೆ ನಾಳೆ ಸಿಗುವಂಥ ಕರ್ಮ ಇವತ್ತೇ ಮುಗಿದು ಹೋಗ್ಬಿಡುತ್ತೆ. ಅಂದರೆ ನಿಮಗೆ 1000 ಏಟು ಬೀಳುವಂಥದ್ದಿರುತ್ತೆ, ಅದರಲ್ಲಿ ಒಂದೇ ಏಟಿನ ಮುಖಾಂತರ ಕರ್ಮವನ್ನು ತೊಳೆದು ಹೋಗುವಂಥ ಶಕ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ವಾಮಿ ಸಮರ್ಥರಿಗೆ ಬಿಟ್ಟು ಪ್ರಪಂಚದಲ್ಲಿ ಇನ್ಯಾರಿಗೂ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯನ್ನು ಎದುರುಗಾಣದೆ, ಇದು ನನ್ನ ಕರ್ಮದ ಪ್ರತಿಫಲಪ ಅನ್ನೋದು ಯೋಚನೆಯೂ ಮಾಡದೆ ಕೂಡ ಸಂಗೀತ ಅವರು ಆ ಒಂದು ಸ್ವಾಮಿ ಸಮರ್ಥರ ಸೇವೆನ ಬಿಟ್ಟುಬಿಡ್ತಾರೆ. ಬಿಟ್ಟು ಎಲ್ಲ ಫೋಟೋ ಗೀಟೋ ಎಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ. ಆದರೆ ನಾವು ಸ್ವಾಮಿ ಸಮರ್ಥರನ್ನ ಬಿಡಬಹುದು, ಆದರೆ ಸ್ವಾಮಿ ಸಮರ್ಥರು ನಮ್ಮನ್ನು ಬಿಡೋದು ಅಸಾಧ್ಯವಾದ ಕೆಲಸ. ಯಾಕಂದರೆ ಇವನಿಗೆ ಈ ಕರ್ಮ ಇವನು ಅನುಭವಿಸ್ಬೇಕು, ಇವನ ಪೂರ್ವಾಪರ ಕರ್ಮಗಳು ಈ ಥರ ಇದೆ. ಸೊ ಉದ್ದೇಶ ಇವ್ರದ್ದು ಒಂದೇ ಇರುತ್ತೆ, ಅವರ ಯಜಮಾನರಿಗೆ ಒಂದು ಜಾಬ್ ಇರುತ್ತೆ, ಅದು ತುಂಬಾ ಕಡಿಮೆ ಸಂಬಳದಲ್ಲಿ ಆ ಒಂದು ಕೆಲಸ ಇರುತ್ತೆ. ಆದರೆ ಕೆಲಸಕ್ಕೆ ಇವರು ಪ್ರತಿ ದಿವಸ ಹೋಗ್ತಾ ಇರ್ತಾರೆ. ತಮ್ಮ ಉನ್ನತ ಅಧಿಕಾರಿಯ ಕೈ ಕೆಳಗಡೆ ಇವರ ಕೆಲಸ, ಅವರು ಸೈನ್ ಮಾಡಿಕೊಟ್ರೇ ಇವರ ಒಂದು ದಿನನಿತ್ಯದ ಒಂದು ಎಲ್ಲ ಆಫೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಸಾಗ್ತಾ ಇರ್ತವೆ. ಸೊ ಇವನ ಒಂದು ಪರಿಶ್ರಮ, ಸಂಗೀತ ಅವರ ಯಜಮಾನರ ಒಂದು ಪರಿಶ್ರಮ, ಅವರು ಪಡ್ತಾ ಇರ್ತಕ್ಕಂಥ ಕಷ್ಟ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಸೊ ಅವರು ಅಂತ ಇರ್ತಾನೆ, ಪಾಪ ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಮಾಡ್ತಾ ಇರ್ತಾನೆ ಅಂಥೇಳಿ. ಬಟ್ ನೋಡಿ ಇಲ್ಲಿ ಹೆಂಗಾಗೋಗ್ಬಿಡುತ್ತೆ ಅಂತಂದರೆ, ಇವರು ಸೇವೆ ಬಿಟ್ಟುಬಿಡ್ತಾರೆ. ಸೇವೆ ಬಿಟ್ಟ ಮೇಲೆ ಲೈಫಲ್ಲಿ ಏನೂ ಬದಲಾವಣೆ ಆಗಲ್ಲ. ಆದರೆ ಇವ್ರಿಗೂ ಒಂದು ಸಮಯ ಬರುತ್ತೆ, 3 ವರ್ಷ ಆಗುತ್ತೆ. 3 ವರ್ಷಕ್ಕೆ ಸೇವೆ ನಂತ ಮೇಲೆ ತದನಂತರ 1 ವರ್ಷ ಆದಮೇಲೆ ಅವರ ನಾದನಿಯ ಮನೆಯಲ್ಲಿ ಸ್ವಾಮಿ ಸಮರ್ಥರ ಒಂದು ಪಾದುಕಾ ಪೂಜೆಯ ಕಾರ್ಯಕ್ರಮ ಇರುತ್ತೆ. ಸೊ ಆ ಒಂದು ಸೇವೆಗೆ ಇವ್ರ ಯಜಮಾನರು ಎಷ್ಟೇ ಸಂಗೀತ ಅವರಂತಾರೆ ನಾನು ಬರಲ್ಲ ಅಂದರೂ ಕೂಡ ತಂಗಿ ಮನೆ ಆಗುತ್ತೆ, ನಾವು ಹೋಗಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ, ಸೇವೆ ಮಾಡುವಾಗ ಸ್ವಾಮಿ ಸಮರ್ಥರು ಇವರಿಗೆ ಬೇಕಾಗಿತ್ತು. 3 ವರ್ಷ ಸ್ವಾಮಿ ಸೇವೆ ಮಾಡಿದಾಗಲೂ ಕೂಡ ಸ್ವಾಮಿ ಸಮರ್ಥರು ಒಲಿಲಿ ಅಂದ ತಕ್ಷಣ ಅವ್ರ ಪೂಜೆನೂ ಕೂಡ ದ್ವೇಷ ಮಾಡುವಂಥ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿರ್ತಾರೆ ಸಂಗೀತ ಅವರು. ಆದರೆ ನಾವು ತಪ್ಪು ಮಾಡಿದ್ರು ಕೂಡ ಆ ತಾಯಿಯ ಒಂದು ಜಾಗದಲ್ಲಿರ್ತಕ್ಕಂಥ ಸ್ವಾಮಿ ಸಮರ್ಥರು, ತಂದೆಯ ಜಾಗದಲ್ಲಿರ್ತಕ್ಕಂಥ ಸ್ವಾಮಿ ಸಮರ್ಥರು ಎಂದಿಗೂ ಕೂಡ ಸಂಗೀತ ಅವ್ರನ್ನ ಕೈ ಬಿಡಲ್ಲ. ಕರೆಸ್ಕೊತಾರೆ ಪೂಜೆಗೆ, ಪೂಜೆನೂ ಆಗುತ್ತೆ. ಪೂಜೆ ಯಾಕೆ ನೀವು ಮಾಡಿದ್ರಿ ಅಂಥೇಳಿ ಸಂಗೀತ ಅವರು ಅವ್ರಿಗೆ ಕೇಳ್ತಾರೆ. ಆವಾಗ ಅವರ ನಾದ್ನಿ ಹೇಳ್ತಾರೆ, ನೋಡಿ ನಮ್ಮ ಯಜಮಾನರಿಗೆ ಕಡಿಮೆ ಒಂದು ಇದ್ವಿ ಅಧಿಕಾರದಲ್ಲಿ, ಇವಾಗ ಒಂದು ಹೈ ಪೋಸ್ಟಿಗೆ ಹೋಗಿದ್ದಾರೆ. ಆ ಒಂದು ಕಾರಣಾಂತರದಿಂದ ನಾವೊಂದು ಸ್ವಾಮಿ ಸಮರ್ಥರ ಒಂದು ಸೇವೆನ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ ಏನು ಮಾಡಿದ್ರಿ ನೀವು
ಅವ್ರು ಹೇಳ್ತಾರೆ, ನಾನು ಏನೂ ಮಾಡಿಲ್ಲ, ಪ್ರತಿ ದಿವಸ 11 ಮಾಲೆ ಜಪ, ಒಂದು 3 ಅಧ್ಯಾಯ ಇಷ್ಟೇ ಮಾಡಿದ್ದೀನಿ. ಆದರೆ ಸಂಗೀತ ಅವರು 3 ವರ್ಷ ಅಖಂಡವಾಗಿ ಇವ್ರಿಗಿಂತ ಹೆಚ್ಚಿನ ಸೇವೆ ಮಾಡಿರ್ತಾರೆ. ಆದರೆ ಅಲ್ಲಿ ಸ್ವಾಮಿ ಸಮರ್ಥರು ಅವ್ರಿಗೆ ಯಾವುದೇ ರೀತಿಯ ಪ್ರಚಿತಿ ಕೊಟ್ಟಿರಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಇವಾಗ ಅವ್ರಿಗೆ ಒಂದು ಮೈಂಡ್ ಸೆಟ್ ಏನಾಗುತ್ತೆ ಸಂಗೀತ ಅವ್ರಿಗೆ ಅಂದರೆ, ಹೆಂಗೂ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಇವಾಗ 3 ವರ್ಷ ಅನುಭವಿಸಿದ್ವಿ, 3 ವರ್ಷ ಒಲಿಲಿಲ್ಲ, ನೆಕ್ಸ್ಟ್ 1 ವರ್ಷ ಬಿಟ್ಬಿಟ್ವಿ, ಬಿಟ್ಟ ಮೇಲೂ ಕೂಡ ನಮ್ಮ ಜೀವನ ಬದಲಾಗಲಿಲ್ಲ. ಸೊ ಇವರು ಏನೋ ಒಂದು ಟೈಮ್ ಪಾಸ್ಗೋಸ್ಕರ ಆಯ್ತಪ್ಪ ಒಂದು ಅರ್ಧ ಗಂಟೆ ಕೂತ್ಕೋಬೇಕಲ್ಲ. ಸೊ ಸಂಗೀತ ಅವರ ನಾದಿನಿ ಒಂದು ಮಾತು ಹೇಳಿರ್ತಾರೆ ಇವ್ರಿಗೆ, ಏನಂತ, ನೀನೇನೂ ಮಾಡಬೇಡ, ಒಂದು 11 ಮಾಲೆ ಜಪ ಮಾಡು, ಒಂದು 3 ಅಧ್ಯಾಯ ಓದು ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟ. ಸೊ ತಿರ್ಗಾ ಬಂದು ಆ ಸೇವೆನ ಪ್ರಾರಂಭ ಮಾಡ್ತಾರೆ. ತಿರ್ಗಾ ಹೆಚ್ಚು ಕಡಿಮೆ ಅಂತಂದರೂ 7 ತಿಂಗಳಾಗತ್ತೆ. 7 ತಿಂಗಳು ಆದಮೇಲೆ ಅವರ ಯಜಮಾನರು ಕೆಲಸ ಮಾಡುವಂಥ ಉನ್ನತ ಅಧಿಕಾರಿಗೆ ಆಕಸ್ಮಿಕವಾಗಿ ಹೆಲ್ತ್ ಇಶ್ಯೂ ಆಗುತ್ತೆ. ಅವರು ಸರಿಯಾಗಿ 3 ವರ್ಷ ಹಾಸ್ಪಿಟ್ಲಲ್ಲಿ ಅಂದರೆ ಬೆಡ್ ರೀಡಲ್ಲಿ ಇರುವಂಥ ಪರಿಸ್ಥಿತಿ ಬಂದೊದಗುತ್ತೆ. ಆವಾಗ ಆ ಒಂದು ಕೆಲಸ ನಿಭಾಯಿಸುವವರು ಯಾರು, ಅದನ್ನು ಆಫೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ನಿಭಾಯಿಸುವವರು ಯಾರು ಅಂದಾಗ ಅಲ್ಲೇನಾಗೋಗುತ್ತೆ, ಅದಕ್ಕೆ ಗಣನೀಯವಾಗಿ ಹೆಸರಿಗೆ ಬಂದಿರೋದೇನೆ ನಮ್ಮ ಸಂಗೀತ ಅವರ ಯಜಮಾನರ ಹೆಸರು. ಸೊ ಅಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಇದು 3-4 ವರ್ಷ ಸತತ ಸೇವೆ, ಅವರು ಅಲ್ಲಿ ಕೂಡ ಪರಿಶ್ರಮ ಪಟ್ಟಿರ್ತಾರೆ. ಸೊ ಆವಾಗ ಅವರು ಹೈಯರ್ ಆಫೀಸರ್ ಆಗಿರೋರು, ನನ್ನ ಕೆಲಸಕ್ಕೆ ಅವನೇ ಆ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲ ತಮಗೆ ಇರುವಂಥ ಸರ್ವ ಅಧಿಕಾರಿಗಳನ್ನೆಲ್ಲ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೈನ್ ಏನೇ ಇದ್ದರೂ ಕೂಡ ಮನೆಗೆ ಬಂದು ಪ್ರತಿ ಒಂದು ಫಾರ್ಮ್ಗೂ ಕೂಡ ಏನೇ ಇದ್ದರೂ ಕೂಡ ಅವರು ಮನೆಗೆ ಬಂದು ಸೈನ್ ಮಾಡಿಕೊಂಡು ಹೋಗುವಂಥ ಒಂದು ಕಾರ್ಯ ಸತತವಾಗಿ ನಡೀತಾ ಬರ್ತದೆ. ಸೊ ಇವರ ಒಂದು ಪರಿಶ್ರಮ ಮತ್ತು ಆ ಒಂದು ಉನ್ನತ ಅಧಿಕಾರಿ ಯೋಚನೆ ಮಾಡ್ತಾರೆ, ನನಗೋಸ್ಕರ ಇಷ್ಟೊಂದು ಈ ಮನುಷ್ಯ ಕಷ್ಟಪಟ್ಟಿದ್ದಾನೆ, ಇವನಿಗೇನಾದರೂ ಮಾಡಲೇಬೇಕು ಅಂಥೇಳಿ. ಸೊ ಅವರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇವ್ರಿಗೆ ಬಡ್ತಿ ಸಿಗುತ್ತೆ. ಯಾರಿಗೆ? ಆ ಅಧಿಕಾರಿಗೆ. ಆವಾಗ ಅಧಿಕಾರಿಗೆ ತುಂಬ ನೋವಾಗುತ್ತೆ, ನನಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದಾನೆ, ಇವನಿಗೇನಾದರೂ ಮಾಡಲೇಬೇಕು ಅಂಥೇಳಿ. ಆವಾಗ ತಿರ್ಗಾ ಏನು ಮಾಡ್ತಾರೆ, ಸಂಗೀತ ಅವ್ರ ಯಜಮಾನರಿಗೆ, ನೀನು ಈ ಥರ ಎಕ್ಸಾಮನ್ನು ಕಟ್ಟು ಅಂಥೇಳಿ ಎಕ್ಸಾಮ್ನ ಕಟ್ಟಿಸಿ ತಾವು ಇರುವಂಥ ಕುರ್ಚಿ ಮೇಲೆ ಅವರನ್ನು ಕುಂದಿರಿಸಿ ಅವರು ರಿಟೈರ್ಮೆಂಟ್ ಆಗ್ತಾರೆ. ಸೊ ನಾನು ಹೇಳೋದು ಒಂದೇ ನಿಮಗೆ, ನಾನು ತುಂಬ ನೋವು ತಿಂದಿದ್ದೀನಿ, ಎಷ್ಟೋ ಸಾರಿ ಕಣ್ಣೀರಿಟ್ಟಿದ್ದೀನಿ, ನಾನು ಅಂದ್ಕೊಂಡಿರೋ ಕೆಲಸ ಆಗದೆ ಇರುವಾಗ ನೋವು ತಿಂದಿದ್ದೀನಿ. ಸೊ ಹೀಗೆ ಇಲ್ಲಿ ನಿಮಗೆ ಉದ್ದೇಶ ಒಂದೇ ಇರುತ್ತೆ, ಸ್ವಾಮಿ ಮಹಾರಾಜರು ಆ ಕ್ಷಣಕ್ಕೆ ನಮ್ಮನ್ನು ಕೈ ಬಿಟ್ಟಿರ್ಬೋದು, ಕೈ ಅಂತೂ ಬಿಡೋಕ್ಕೆ ಸಾಧ್ಯ ಇಲ್ಲ, ಆ ಕ್ಷಣಕ್ಕೆ ನಮ್ಮ ಕಡೆ ನೋಡದೇ ಇರ್ಬೋದು. ಅವರು ಖಂಡಿತವಾಗಿಯೂ ಅವರ ಒಂದು ದೃಷ್ಟಿ ಸ್ವಾಮಿ ಸಮರ್ಥರ ಭಕ್ತಾದಿಗಳ ಮೇಲೆ ಇದ್ದೇ ಇರುತ್ತೆ, ಇದರಲ್ಲಿ ಕಿಂಚಿತ್ತೂ ಸಂಶಯನೇ ಇಲ್ಲ. ಸೊ ನಾನು ಹೇಳುವಂಥ ನಿಮಗೆ ಒಂದು ಮಾತು ಒಂದೇ, ಏನಪ್ಪ ಅಂದರೆ ಸಂಕಲ್ಪ, ನಾನು ಮಹಾರಾಜರ ಸೇವೆ ನಾನು ಮಾಡ್ತೀನಿ, ನನಗೆ ಅವರು ಒಲಿತಾರೋ ಬಿಡ್ತಾರೋ ಅದು ಬೇಡದಿರೋ ವಿಷಯ, ನೀನು ಕರ್ಮವನ್ನು ಮಾಡ್ಕೊಂಡು ಹೋಗಷ್ಟೇ, ನಿನ್ನ ಧರ್ಮ ನಿನ್ನನ್ನು ಕಾಪಾಡುತ್ತೆ. ಸ್ವಾಮಿ ಸಮರ್ಥರು ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಈ ವಿಡಿಯೋ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಫಾಲೋ ಅಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೇನು ಖುಷಿ ಇದೆ ಅಂತಂದರೆ, ಸುಮಾರು 10,000 ಜನ ವಿಡಿಯೋ ನೋಡಿದ್ದಾರೆ. 10,000 ಜನರಲ್ಲಿ ನನ್ನ ಆ ಭಗವಂತನ ಕೃಪಾಶೀರ್ವಾದ, ಅವರು ಕೊಟ್ಟ ಭಿಕ್ಷೆ, ನಿಮ್ಮೆಲ್ಲರ ಆಶೀರ್ವಾದ, ಸಹಾಯ ಸಹಕಾರದಿಂದ 1,000 ಜನ ಆದರೂ ಇವತ್ತು ಸ್ವಾಮಿ ಸಮರ್ಥರ ಒಂದು ದಾರಿಯಲ್ಲಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಅವರು ನನಗೆ ಫೋನ್ ಮಾಡ್ತಾರೋ ಬಿಡ್ತಾರೋ ನನಗದು ಸಂಬಂಧನೇ ಪಡಲ್ಲ. ನನ್ನ ಅಕೌಂಟಲ್ಲಿ ಆ ಒಂದು ಪುಣ್ಯ ಜಮಾ ಆಗುತ್ತೆ ಸಾಕು. ಆ ಭಗವಂತ ನನ್ನ ಯೂಟ್ಯೂಬ್ ಚಾನಲಿಂದ ಒಬ್ಬ ಭಕ್ತಾದಿ ಶ್ರೀ ಸ್ವಾಮಿ ಸಮರ್ಥ ಅಂದರೆ ಸಾಕು, ನನಗೆ ಸ್ವಾಮಿ ಮಹಾರಾಜರು ಖಂಡಿತವಾಗಿಯೂ ನನಗೆ ಅವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಎಲ್ಲೂ ಕೂಡ ಒಂದು ಎರಡನೇ ಮಾತಿಲ್ಲ. ಸೊ ಈ ಕೆಲಸ ಕೂಡ ನೀವು ಮಾಡ್ಬೋದು. ಹೆಂಗಪ್ಪ ಅಂತಂದರೆ, ಇವತ್ತು ಯಾರೋ ಕಷ್ಟದಲ್ಲಿರ್ತಾರೆ, ಯಾರೋ ನೋವಲ್ಲಿ, ಯಾರಿಗೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವರಿಗೆ ನನ್ನ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರಿಂದ ಅವರು ಸ್ವಾಮಿ ಮಹಾರಾಜರ ಒಂದು ಪೂಜೆ ಮತ್ತು ಅವರ ಒಂದು ಆಶೀರ್ವಾದಕ್ಕೆ ಪಾತ್ರರಾದಾಗ ಆ ಆಶೀರ್ವಾದ ನಿಮಗೂ ಕೂಡ ಸಿಗುತ್ತೆ. ಯಾಕಂದರೆ ಎಲ್ಲಿಂದ ಬಂದಿದೆಯಾ ಫಸ್ಟು ಅಲ್ಲಿಗೆ ನೋಡು ಅಂತ ಹೇಳ್ತಾರೆ. ಅಂದರೆ ನನಗೆ ಸ್ವಾಮಿ ಸಮರ್ಥರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನನಗೆ ತಿಳಿಸಿ ಹೇಳಿರುವವರು ಅದೇ ಥರ ನನಗೆ ತಿಳಿಸಿ ಹೇಳಿರೋರು ಆದಿತ್ಯ ಮಹಾರಾಜರು.
ಸೊ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಆದಿತ್ಯ ಮಹಾರಾಜರ ಆಶೀರ್ವಾದ ಫಸ್ಟು, ಅದಾದಮೇಲೆ ಸ್ವಾಮಿ ಸಮರ್ಥರು. ಫಸ್ಟು ದಾರಿ ತೋರಿಸಿದವನಿಗೇ ಮೊದಲ ಆದ್ಯತೆ. ಯಾಕಂದರೆ ಗುರು ಪರಂಪರೆಯಲ್ಲಿ ಒಂದೇ ಮಾತು ಹೇಳೋದು, ಫಸ್ಟು ನಿನ್ನ ಗುರುವಿಗೆ ಮೋಸ ಮಾಡದೆ, ನಿನ್ನ ಗುರುವಿನ ನೋಯಿಸಲಾರದೆ, ನಿನ್ನ ಗುರುವಿಗೆ ಅನ್ನತ ಭಾವಿಸಲಾರದೆ, ಗುರು ಎಷ್ಟೇ ನಿನಗೆ ಪರೀಕ್ಷೆ ಒಡ್ಲಿ, ಇದು ತಪ್ಪಲ್ಲ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳಿದಾಗಲೂ ಕೂಡ ನೀನು ಅದಕ್ಕೆ ಅನ್ನತಃ ಮಾತಾಡಲೇಕೂಡದು. ಯಾಕಂತಂದರೆ ಗುರು ಯಾವತ್ತೂ ಶಿಷ್ಯಂದ್ರಿಗೆ ಕೆಟ್ಟದ್ದನ್ನು ಬಯಸಿರುವಂಥ ಇತಿಹಾಸ ಇಲ್ಲವೇ ಇಲ್ಲ. ಇವತ್ತು ನನಗೆ ಅವ್ರು ಹಂಗೆ ಮಾಡಿದ್ರು. ಗುರು ಅನ್ನೋರು ಒಂದು ಸಾರಿ ನಾನು ಗುರು ಅಂತ ಅವರನ್ನು ಮನಸಾರೆ ಒಪ್ಕೊಂಡ್ಬಿಟ್ರೆ ದೇಹದ ರಕ್ತದ ಕಣಕಣಗಳಲ್ಲೂ ಉಸಿರಿರೋ ತನಕ ಅವರ ಬಗ್ಗೆ ಅನ್ನತ ಕೆಟ್ಟ ಭಾವನೆ ಬಂದಿರೋ ದೃಷ್ಟಿಯಲ್ಲಿ ಅವನು ಗುರು ಪ್ರಯತ್ನ ವ್ಯರ್ಥ. ನಾನು ಇನ್ನೂ ಹೇಳ್ತೀನಿ ನಿಮಗೆ, ಹರ ಮುನಿದ್ರು ಗುರು ಕಾಯ್ತಾನಂತೆ. ಗುರು ಮುನಿದ್ರೆ ಪ್ರಪಂಚದಲ್ಲಿ ಇನ್ಯಾರು ಕಾಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಾರಿ ಯಾರು ತೋರಿಸ್ತಾರೋ ಅವನನ್ನು ಮಾತ್ರ ಬಿಡಬೇಡಿ. ಯಾರು ನಿಮಗೆ ಸ್ವಾಮಿ ಸಮರ್ಥರ ದಾರಿ, ನಂದು ಅಂತ ನಾನು ಮಾತಾಡ್ತಾ ಇಲ್ಲ, ಯಾರೇ ತೋರಿಸ್ಲಿ, ಸ್ವಾಮಿ ಸಮರ್ಥರು ಭೂಮಿ ಮೇಲಿದ್ದಾರೆ, ದತ್ತ ಮಹಾರಾಜರು ಭೂಮಿ ಮೇಲಿದ್ದಾರೆ, ಯಾರು ನಿಮಗೆ ದತ್ತ ಮಹಾರಾಜರ ದಾರಿ ತೋರಿಸಿದಾರೋ, ಯಾರು ನಿಮಗೆ ಸ್ವಾಮಿ ಸಮರ್ಥರ ದಾರಿ ತೋರಿಸಿದಾರೋ ಅವರಿಗೆ ಫಸ್ಟು ಒಂದು ಗೌರವವನ್ನು ಕೊಡಿ. ಯಾಕಂದರೆ ಆ ಮನುಷ್ಯ ಯಾರು ನಿಮಗೆ ದಾರಿ ತೋರಿಸಿರ್ತಾನೋ ಆ ಮನುಷ್ಯ, ನೋಡಪ್ಪ ನಾನು ದಾರಿ ತೋರಿಸಿದ್ದೀನಿ, ನಾನು ದಾರಿ ತೋರಿಸಿರೋ ನನಗೇ ತುಳಿದ್ಬಿಟ್ಟು ಹೋದ್ನಲ್ಲ ಅನ್ನೋದು ಆ ಮನುಷ್ಯ ಆ ನೋವನ್ನು ಪಟ್ಟಾಗ ಅದು ಸಕ್ಸಸ್ ಆಗಲ್ಲ. ಆ ಕ್ಷಣಕ್ಕೆ ಸಕ್ಸಸ್ ಇರ್ಬೋದು. ನಾನು ಅವ್ರಿಗಿಂತ ಮುಂದೆ ಹೋಗ್ಬಿಟ್ಟು ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟೆ, ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ, ಅದು ಸಕ್ಸಸ್ ಆಗಲ್ಲ ಫಸ್ಟ್ ಆಫ್ ಆಲ್. ಕಾರಣ ಗುರುವಿನ ದಾರಿ, ಗುರುವಿನ ಮಹಿಮೆ ತುಂಬ ಅಗಾಧವಾಗಿರ್ತಕ್ಕಂಥದ್ದು. ನಾನು ದತ್ತ ಮಹಾರಾಜರಾಗಲಿ ಸ್ವಾಮಿ ಸಮರ್ಥರಾಗಲಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಗುರುವಿನ ದಾರಿ ತೋರಿಸಲಿ, ಇವನ್ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಎಂಥ ಗುರುವೇ ಇರಲಿ, ಆ ಗುರುವಿನ ದಾರಿ ತೋರಿಸ್ತಿರ್ತಕ್ಕಂಥವ್ರಿಗೆ ಮೊದಲ ಆದ್ಯತೆ ಕೊಟ್ಟು ಅವರ ಆಶೀರ್ವಾದ ತಗೊಂಡು ನೀವು ಗುರುವಿನ ಸೇವೆ ಪ್ರಾರಂಭಿಸಿ. ಖಂಡಿತವಾಗಿ ಆ ಗುರುಗಳ ಆಶೀರ್ವಾದದ ಜೊತೆ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಇವತ್ತು ಎಕ್ಸಾಂಪಲು, ನಾನು ಕಲ್ಲಂಬರ್ಜಿಯವರ ಸೇವೆ ನನ್ನ ಮನಸ್ತೃಪ್ತಿ ಆಗೋ ಥರ ನಾನು ಮಾಡ್ತೀನಿ. ನಾನು ಅವರಿದ್ದಾರೆ ಈ ಸೇವೆ ಮಾಡಬೇಕು, ಇವರಿದ್ದಾರೆ ಈ ನೋ ಚಾನ್ಸ್. ನಾನಾಗಲಿ ನನ್ನ ಮಗನಾಗಲಿ, ನನಗೆ ಅವ್ರಿಗೆ ಎಲ್ಲೇ ಸಿಕ್ಕರು ಕೂಡ ನನ್ನ ತಂದೆ ಬಿಟ್ಟರೆ ನೆಕ್ಸ್ಟ್ ಗೌರವ ಕೊಡೋದು ನಾನು ಕಲ್ಲಂಬರ್ಜಿಯವ್ರಿಗೆ. ಯಾಕಂದರೆ ನಾನು ಕಷ್ಟದಲ್ಲಿದ್ದಾಗ, ನಾನು ನೋವಲ್ಲಿದ್ದಾಗ ನನಗೆ ದುಃಖ ಸಂಕಟವನ್ನು ಒರೆಸಿ, ಸಂತೋಷ್ ನಿಮಗೆ ಒಳ್ಳೆಯದಾಗುತ್ತೆ ಇವತ್ತಲ್ಲ ನಾಳೆ ಅಂಥೇಳಿ ದಾರಿ ತೋರಿಸಿ ಬೆಳೆಸಿರ್ತಕ್ಕಂಥ ಮಹಾನುಭಾವ ಅವರು ನನಗೆ ಕೊಡುವಂಥ ಗೌರವ ಅದ್ಭುತವಾಗಿದೆ. ಆ ಒಂದು ಆಶೀರ್ವಾದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ಅವರ ಒಂದು ಆಶೀರ್ವಾದ ನನಗೆ ಸಿಗಬೇಕು ಅಂತ ಹೇಳಿದರೆ. ಮತ್ತು ಒಂದು ವಿಚಾರ ಹೇಳ್ತೀನಿ, ಎಷ್ಟೋ ಪರೀಕ್ಷೆಗಳು ನಿಮಗೆ ಬಂದು ಒದಗ್ಬೋದು. ಅಯ್ಯೋ ಅವ್ರು ಹಂಗೆ ಅಂದ್ಬಿಟ್ರು, ಹಿಂಗೆ ಅಂದ್ಬಿಟ್ರು, ಸಾಧ್ಯನೇ ಇಲ್ಲ. ಅದು ಗುರುವಿನ ಆಶೀರ್ವಾದ ಇರುತ್ತೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಕೊನೆಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆ ಸಂಗೀತ ಅವ್ರ ವಿಚಾರ ಏನಾಯ್ತಪ್ಪ ಅಂತಂದರೆ, ಸಂಗೀತ ಅವರು ತಿಳಿಯೋದೇನೋ ಮಾಡಲೋ ಬೇಡವೋ ಅಂಥೇಳಿ ಕೊನೆಗೆ 1 ವರ್ಷ ಸೇವೆ ಪ್ರಾರಂಭಿಸ್ತಿರ್ತಾರೆ. ಆ ಹೈಯರ್ ಆಫೀಸರು ಹೋಗೋಕ್ಕಿಂತ ಮುಂಚೆ ಅವ್ರ ಯಜಮಾನರಿಗೆ ಅವರು ಕುಳಿತುಕೊಳ್ಳುವಂಥ ಜಾಗದಲ್ಲಿ ಕುಂದಿರಿಸಿ ಹೋದಾಗ ಅವ್ರ ಯಜಮಾನರಂತಾರೆ, ಇವತ್ತು ನೀನು ಸ್ವಾಮಿ ಸಮರ್ಥರ ಸೇವೆ ಮಾಡಿದ್ದಕ್ಕೆ ನಾನು ಈ ಒಂದು ಚೇರ್ ಮೇಲೆ ನಾನಿದ್ದೀನಿ, ಇದಕ್ಕೆ ಕಾರಣೀಭೂತರು ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ಅಂತ ಹೇಳಿ ಆ ಸ್ವಾಮಿ ಸಮರ್ಥರು ಒಂದು ಫೋಟೋ ಅವರ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಅಂದರೆ ಇದು ನಾನು ಹೇಳ್ತಾ ಇರೋದು ನಿಮಗೆ, ಕೆಲಸ ಮುಗಿದ ಮೇಲೆ ಯಾರನ್ನೂ ಕೂಡ ದಾರಿ ತೋರಿಸಿರೋನ್ನೇ ಅದನ್ನು ದೂರ ಸರಿಸ್ಬೇಡಿ. ಕಾರಣ ಒಳ್ಳೆಯದಾಗಲ್ಲ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಶ್ರೀ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಎಲ್ರಿಗೂ ಸಿಗಲಿ, ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡಲಿ ಅಂತ ಇನ್ನೊಂದು ಸಾರಿ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.